ನಮಸ್ಕಾರ ವೀಕ್ಷಕರೇ, ಈಗ 4ನೇ ಅಧ್ಯಾಯದ 20ನೇ ಶ್ಲೋಕ. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ತ್ಯಕ್ತ್ವಾ ಕರ್ಮ ಫಲ ಸಂಗಂ, ಕರ್ಮದ ಫಲ, ಕರ್ಮ ಮತ್ತು ಅದರ ಫಲ, ಅದರ ಸಂಘ ಅಂದರೆ ಈ ಕರ್ಮಗಳು ಯಾವುದೇ ಇರಬಹುದು, ಆ ಕರ್ಮಗಳಲ್ಲಿ ಅಥವಾ ಅದರ ಫಲಗಳಲ್ಲಿ ಎಷ್ಟು ನಿರಾಸಕ್ತಿ ಉಳ್ಳವನಾಗಿಯೂ, ಹಾಗೆಯೇ ನಿತ್ಯ ತೃಪ್ತೋ ನಿರಾಶ್ರಯ, ನಿತ್ಯ ತೃಪ್ತನಾಗಿ ಯಾವಾಗಲೂ ಸದಾ ತೃಪ್ತಿಯಿಂದ ಹೊಂದಿದವನಾಗಿದ್ದರೂ ಕೂಡ ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣಿ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಅಂದರೆ ಹೀಗೆ ಕರ್ಮಗಳಲ್ಲಿ ಅಥವಾ ಅದರ ಫಲದಲ್ಲಿ ನಿತ್ಯ ತೃಪ್ತನಾಗಿದ್ದರೂ ನಿರಾಶ್ರಯನಾಗಿದ್ದರೂ ಸಹ ಅವನಿಗೆ ಈ ಕರ್ಮ ಎಂಬುದು ಅಂಟಿಕೊಳ್ಳುವುದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ.